ಒಳಗೆ ಆ್ಯಂಬಿಷಿಯಸ್ ಪರ್ಸನ್ಸ್ ಇದ್ದಾರೆ, ಮಹತ್ವಾಕಾಂಕ್ಷಿಗಳಿದ್ದಾರೆ ಅನ್ನೋದೇನು ಸುಳ್ಳಲ್ಲ. ಯಾಕಂದ್ರೆ ಗಾಂಧೀಜಿಯಿಂದ ನೆಹರು ಅಂತ ಆ್ಯಂಬಿಷಿಯಸ್ ಪರ್ಸನ್ಸ್ ಇದ್ದರು, ಶಾಸ್ತ್ರೀಜಿ ಅಂತ ನಿರಪೇಕ್ಷ ಜನನೂ ಇದ್ದರು. ಯಾವ ಸಂದರ್ಭ ಯಾರು ಏನಾಗ್ತಾರೆ ಗೊತ್ತದ್ರಿ. ಅದೇ ಕಾಲಕ್ಕೆ ನಮ್ಮ ಅನೇಕ ಜನ ನಾಯಕರು ಅವತ್ತು ಒಳ್ಳೆಯವರಿದ್ದರು, ಅದೇ ಕಾಲಕ್ಕೆ ಲಾಭ ಮಾಡ್ಕೊಳ್ಳೋಂಥ ಜನರು ಇದ್ದರು, ಬಯಸೋರು ಇದ್ದರು. ಅಂಥ ಒಂದು ದಿಶೆಯಲ್ಲಿ ವಿಚಾರ ಮಾಡಿದಾಗ ಇವತ್ತು BJPಗೆ ಮತ್ತು JDSಗೆ ಒಂದು ಹಸಿರು ಅಥವಾ ರೆಡ್ ಕಾರ್ಪೆಟ್ ನಿಂತಿಲ್ಲ ಹಾಸ್ಯಂಗಾಗಿದೆ. ಅದನ್ನ ಇವತ್ತು ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಜನರ ಹತ್ರ ಹೋಗ್ತಾ ಇದ್ದಾರೆ. ಹಿಂದೆ ಇವರು ತಪ್ಪು ಮಾಡಿದ್ದಾರೆ. ಈಗ ನಾಳೆ ಬರ್ರಿ ನಮ್ಗೆ ಅಲ್ಲಿ ಮಾತಾಡ್ತಾನೆ, ಬರ್ರಿ ನೀವು ಅಧಿವೇಶನದಲ್ಲಿ ನಾವು ಉತ್ತರ ಕೊಡ್ತಾನೆ ಬರ್ರಿ ಅಂತ DK ಶಿವಕುಮಾರ್ ಚಾಲೆಂಜ್ ಮಾಡ್ತಾ ಇದ್ದಾರೆ. ಈಗ ಚಾಲೆಂಜ್ ಮಾಡಿದ್ರೆ ಆಗೋದಿಲ್ಲ. ಹೌದು ಮಾಡಿದ್ದು ಬರೋ ತಪ್ಪಾಗಿದೆ, ನಾವು ರೈತರ ಪರವಾಗಿ ಅಂತ ಹೇಳಿಬಿಡ್ತಾರೆ. ಅವ್ರದ್ದು ಅಲಗಡೆ ಆಗೋದಿಲ್ಲ, ಇವ್ರದ್ದು ಅಲಗಡೆ ಆಗೋದಿಲ್ಲ. ಇವರು ಕಾಗೋಳ ತಿಮ್ಮಪ್ಪರ ಜೊತೆ ಹುಡುಗಿಸಿಂದ ರೈತರ ಭೂಮಿ ಬೇಡಪ್ಪ ಅಂತ ಹೇಳಿದಂತ ರೆಕಾರ್ಡನ್ನು ತೋರಿಸ್ತಾ ಇದ್ದಾರೆ, ಸತ್ಯ ಶೋಧನಾ ರಿಪೋರ್ಟ್. ಹೀಗಾಗಿ ಅದು ಕಾಂಗ್ರೆಸ್ಸಿಂದು ಕಾಗೋಳ ತಿಮ್ಮಪ್ಪರ ನೇತೃತ್ವ, ಅದರಲ್ಲಿ ಇವರು ಮೇನ್ ಇವರೇ ಇದ್ದಾರೆ. ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಇದು ಕೇವಲ ಆರೋಪ ಪ್ರತ್ಯಾರೋಪ. ಬಟ್ ರೈತರಿಗೆ ಇವತ್ತು ಏನು ಅನಿಸ್ತದ್ರಿ, ಆವತ್ತಿನ ವರ್ತಮಾನದಲ್ಲ ಹೌದಪ್ಪ ಇವತ್ತು ನಮಗೆ ಬಂದು ನಿಂತರು ನಮ್ಮ BJP ಮತ್ತು JDS ಸಹೋದರರು, ಇಲ್ಲಾಂದ್ರೆ ನಮ್ಮದೆಲ್ಲ ರೆಡ್ ಜೋನು, ಆ ಜೋನು, ಈ ಜೋನು ಅಂತೇಳಿ ನಮಗೆ ಭಯ ಹುಟ್ಟಿಸೆ ನಮ್ಮ ಭೂಮಿ ಕಸ್ಕೊಳ್ತಿದ್ರು DK ಶಿವಕುಮಾರ್ ಅವರು. ಇತ್ತ ಮೈವೇ ಬಂದ ಅಂತ ತಿಳ್ಕೊಂಡು ರೆಡ್ ಜೋನ್ ಅವರ ಮಾಡಿದರು, ಇವ್ರು ಮಾಡಿದ್ರು ಹೇಳ್ತಾರೆ. ತೆಗಿಯಾಕೆ ಬರೋದು ಇವ್ರಿಗೆ, ಇವರು ಆಡಳಿತ ಬೇಡ ಬಂದು ನಡೀತದೆ. ಅದು ಸ್ವತಃ ಕುಮಾರಸ್ವಾಮಿ ಹೇಳ್ತಾರೆ, ಹೌದು ನಾವು ತಪ್ಪು ಮಾಡಿದ್ವಿ, ನೀವು ತೆಗಿಬೇಕಾಗಿತ್ತು ಅಂತ ಕೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಡೆವಲಪ್ಮೆಂಟ್ ಏನಾಗಿಬಿಟ್ಟಿದಪ್ಪ ಅಂದ್ರೆ BJP ಮತ್ತು JDSಗೆ ಆಡಂಬರ ಮಾಡಿಕೊಳ್ತಿದ್ರು. 2022